ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ K2ನಲ್ಲಿ CG ಬಿಲ್ ಮಾಡಬೇಕಾದ್ರೆ ಅಥವಾ ಯಾವುದೇ PFMS ಬಿಲ್ ಮಾಡಬೇಕಾದ್ರೆ 30,000ಕ್ಕಿಂತ ಹೆಚ್ಚು ಅಮೌಂಟ್ ಇರೋದನ್ನು ಹೇಗೆ TDS ಕಟ್ ಮಾಡಬೇಕು ಅನ್ನೋವಂಥದ್ರ ಕುರಿತು ಇವತ್ತು ನಾವು ನೋಡೋಣ. ಸೊ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೇ K2 ಮತ್ತು HRMS ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನು ಮಾತ್ರ ಮರಿಬೇಡಿ. ಸೊ ಇಲ್ಲಿ ನೀವು ಮೊದಲನೇದಾಗಿ ಬಿಲ್ ಕ್ರಿಯೇಷನ್ ಮಾಡ್ತೀರಾ. ಬಿಲ್ ಕ್ರಿಯೇಷನ್ ಮಾಡಿದ್ಮೇಲೆ ಅದು ಯಾವ ಅಕೌಂಟು ಏನು ಎಲ್ಲ ತಗೊಂಡು ಬರ್ತೀರಾ, ಅದು ಸಾಮಾನ್ಯ ವಿವರಗಳಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಸವಿವರ ಸಾದಿಲ್ವಾರು ಬಿಲ್ ವಿವರಗಳು ಅಂದರೆ DC ಬಿಲ್ ಡೀಟೇಲ್ಸ್ ಅಂತ ಏನಿದೆಯಲ್ಲ ಆ ಕಾಲಮಲ್ಲಿ ಇದೀನಿ ನಾನೀಗ. ಸೊ ಅಲ್ಲಿ ಬಂದ್ಬಿಟ್ಟು ನೀವು ನಿಮಗೆ ಇರೋವಂಥ ಎಲ್ಲ ಮಾಹಿತಿನ ಫಿಲ್ ಮಾಡ್ತೀರಾ. ಇಲ್ಲಿ ಬಂದ್ಬಿಟ್ಟು ಸ್ವೀಕರಿಸು ಮತ್ತು ಕಳೆಯುವವರ ಸಾರಾಂಶ ಅಂತ ಇದೀನ. ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ TTR ಡಿಡಕ್ಷನ್ ಅಂತ ಇದೆ ನೋಡ್ರಿ. TTR ಕಡಿತದ ವಿವರಗಳು ಅಂತ ಇದೆ, ಅದು ಹೈಡ್ ಆಗಿರುತ್ತೆ. ನೀವು ಅದನ್ನು ಒಮ್ಮೆ ನೋಡಬೇಕಾಗತ್ತೆ, ನೋಡಿಬಿಟ್ಟು ಓಪನ್ ಮಾಡ್ಕೋಬೇಕು. ಸೊ ಇದು ವಿವರ. ಅಲ್ಲಿ ಬಂದ್ಬಿಟ್ಟು ಉದ್ದೇಶ ಬಂದ್ಬಿಟ್ಟು ಅಲ್ಲಿ ಒತ್ತಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಅಂತ ತೋರಿಸುತ್ತೆ. ಅದಾದಮೇಲೆ ನೀವು ಈ ಕಡೆ ತೆರಿಗೆ ಕಡಿತ ಇದೆಯಲ್ಲ, ಅದು NA ಅಂತಲೇ ಇರುತ್ತೆ. ಅದನ್ನೇ ನೀವೇನು ಏನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದು ನಿಮಗೆ ಗೊತ್ತಿರಲಿ. ಸೊ NA ಅಂತಲೇ ಇರಲಿ, ಅದು ನೀವು ಏನು ಚೇಂಜ್ ಮಾಡಿದ್ರೂ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇದು ಬಂದುಬಿಟ್ಟು ನಾವು ಯಾವ ಕಾಲಮಲ್ಲಿ ಇದೆಯಾ ಅಂತ ಹೇಳಿದ್ರೆ ಸ್ವೀಕರಿಸುವವರು ಕಳೆಯುವವರು ಪ್ರಮಾಣದ ಸಾರಾಂಶ ವಿವರಗಳು ಅಂತ. ಸೊ ಅಲ್ಲಿದ್ದೀವಿ. ಸೊ ಅಲ್ಲೇ ನಾವು ಹೈಡ್ ಆಗಿರ್ತಕ್ಕಂಥ ಕಾಲಮನ್ನು ಪ್ಲಸ್ ಮಾರ್ಕನ್ನು ಓಪನ್ ಮಾಡಬೇಕು, ಮಾಡ್ಕೋಬೇಕು. ಇಲ್ಲಿ ಬಂದು ಸ್ವೀಕರ್ತನ ವಿವರ ನೀವು ಆಲ್ರೆಡಿ ಅಲ್ಲಿ ಏನು ಸಾಧ್ಯ DC ಬಿಲ್ ವಿವರಗಳಲ್ಲಿ ಹಾಕಿರ್ತೀರಲ್ಲ ಅದು ಬಂದಿರುತ್ತೆ. ಸೊ ಅದು ಬಂದಾದಮೇಲೆ ನೀವು ಅಲ್ಲಿ ಅದು ಒಂದೇ ಇರುತ್ತೆ. ಸೊ ಯಾವುದು ಅಂಗಡಿ ಹೆಸರು ಇರುತ್ತೋ ಅಥವಾ ಶಾಪ್ ಹೆಸರು ಇರುತ್ತೋ ಅದು ತೋರಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಕಡಿತದ ಮೊತ್ತ ಅಲ್ಲಿ ಅಂದರೆ ನೀವು ಗ್ರಾಸ್ ಅಮೌಂಟ್ ಏನಿದೆಯಲ್ಲ, ಗ್ರಾಸ್ ಅಮೌಂಟಿಗೆ ನೀವೇನು ಮಾಡಬೇಕು 2% ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ನೀವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಎಷ್ಟು ಬಂದಿದೆ ಅನ್ನೋವಂಥದ್ದನ್ನು ನೋಡ್ಕೊಳ್ಳಿ. ಸೊ ನಮ್ದು ಇಲ್ಲಿ 68,000 ಇರೋದ್ರಿಂದ 68,000 ಇರೋದ್ರಿಂದ ಅದಕ್ಕೆ ಎಷ್ಟು 2% ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಹಾಕಿದ್ದೀನಿ. ನೀವೇ ಹಾಕಬೇಕು. ಸೊ ಅದಕ್ಕೆ ತಾನಾಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಿಲ್ಲ. ಅದಾದಮೇಲೆ ಆ್ಯಡ್ ಮಾಡಬೇಕಾಗತ್ತೆ. ನೀವು ಆ್ಯಡ್ ಮಾಡಿದರೆ ನೋಡಿ ಇಲ್ಲಿ ಅದೆಲ್ಲ ಡೀಟೇಲ್ಸು ಇಲ್ಲಿ ಬಂದಿದೆ ನೋಡಿರಿ. ಇಲ್ಲಿ ಅಲ್ಲಿ ನೀವೇನೇನು ಆ್ಯಡ್ ಮಾಡಿದ್ರಿ, ಎಷ್ಟು ಅಮೌಂಟ್ ಆ್ಯಡ್ ಆಗಿದೆ, ಗ್ರಾಸ್ ಎಷ್ಟು, ಡಿಡಕ್ಷನ್ ಆದಮೇಲೆ ನೆಟ್ ಎಷ್ಟು ಬಂತು, ಆ ಎಲ್ಲ 3 ಕಾಲಮು ಕೂಡ ಅಲ್ಲಿ ಕೆಳಗಡೆ ತೋರಿಸ್ತಾ ಇದೆ. ನೀವು ಅದನ್ನು ನೋಡ್ಬೋದು. ನೋಡಿ ಇಲ್ಲಿ ಒಟ್ಟು ಮೊತ್ತ ಎಷ್ಟು, ಕಡಿತದ್ದೆಷ್ಟು ಎಲ್ಲವೂ ಕೂಡ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಪಾವತಿಯ ವಿಧ ಬಂದ್ಬಿಟ್ಟು ನೀವು ಪೇಮೆಂಟ್ ಅಂತ ಯೂಶ್ವಲಿ ನೀವು ಮಾಡ್ತೀರಾ. ಸೊ ಅದನ್ನೇ ಪೇಮೆಂಟ್ ಅಂತ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಇದಿಷ್ಟನ್ನು ನಾವು ಕೇಸ್ ವರ್ಕರ್ ಲಾಗಿನ್ನಲ್ಲಿ ಬಿಲ್ ಕ್ರಿಯೇಟ್ ಮಾಡೋವಾಗ TDS ಅಂದರೆ ಏನು TTR ಕಟಾವಣೆ ಅಂತ ಏನಿರುತ್ತಲ್ಲ 30,000ಕ್ಕಿಂತ ಹೆಚ್ಚಿರೋ ಅಂಥದ್ದನ್ನು ಕಟ್ ಮಾಡ್ಕೊಳ್ಳೋದು ಇದಾಗಿರುತ್ತೆ. ಸೊ ಹೆಚ್ಚುವರಿ ದಾಖಲೆಗಳಲ್ಲಿ ನಿಮಗೇನು ಅದರಲ್ಲಿ ಏನು ಮಾಡೋವಂಥದ್ದು ಏನಿರಲ್ಲ, ಒಮ್ಮೆ ನೋಡ್ಕೊಳ್ಳಿ. ಹೆಚ್ಚುವರಿ ದಾಖಲೆ ಏನೂ ಇರೋದಿಲ್ಲ, ಮತ್ತು ಪ್ರಮಾಣ ಪತ್ರದ ವಿವರಗಳು ಇಲ್ಲಿ ಏನೂ ಇರೋದಿಲ್ಲ. ನೆಕ್ಸ್ಟ್ ಸೂಪರಿಂಟೆಂಡೆಂಟ್ ಲಾಗಿನಲ್ಲಿ ನೀವೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಆದಾಗ ನೀವೆಲ್ಲವನ್ನು ಒಮ್ಮೆ ಚೆಕ್ ಮಾಡ್ಕೋಬೇಕಾಗತ್ತೆ, ಸರಿಯಾಗಿದೆಯಾ ಅಂತ. ಅಷ್ಟು ಕಾಲಮನ್ನು ಇನ್ನೊಮ್ಮೆ ನೀವು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಕಡಿತದ ವಿವರಗಳು ಮತ್ತು ಗ್ರಾಸು ನೆಟ್ಟು ಎಲ್ಲವನ್ನು ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಖಾತ್ರಿ ಆಗುತ್ತೆ ಇದು ಸರಿಯಾಗಿದೆ ಅಂತ. ಸರಿಯಾಗಿದೆ ಅನ್ನುವಾಗ ನೀವು ಫಾರ್ವರ್ಡ್ ಮಾಡಿ. ಎಸ್ ಓಕೆ ಕೊಡಿ, ಫಾರ್ವರ್ಡ್ ಮಾಡಬೇಕಾಗುತ್ತೆ. ಸೊ ಫಾರ್ವರ್ಡ್ ಮಾಡಿದ್ಮೇಲೆ ಅದು ನೆಟ್ವರ್ಕ್ ಬ್ಯುಸಿ ಇರೋದ್ರಿಂದ ಪ್ಲೀಸ್ ವೆಯ್ಟ್ ಅಂತ ಕೇಳ್ತಾ ಇದೆ. ಸೊ ವೆಯ್ಟ್ ಮಾಡೋಣ. ಸೊ ಫಾರ್ವರ್ಡ್ ಆಗುತ್ತದು, ವೆಯ್ಟ್ ಮಾಡಿ. ನೆಟ್ವರ್ಕ್ ಇಶ್ಯೂ ಇದೆ. ಓಕೆ, ಫಾರ್ವರ್ಡ್ ಆದಮೇಲೆ ಅದು ಬಂದುಬಿಟ್ಟು ನಿಮಗೆ ಸೂಪರಿಂಟೆಂಡೆಂಟ್ ಲಾಗಿನ್ನಲ್ಲಿ ನಮಗೆ ತೋರಿಸುತ್ತೆ. ಸೊ ಅಲ್ಲಿಂದ ನೀವು ಹ್ಯಾಸ್ ಯೂಶಲಿ ಬೇರೆ ಬಿಲ್ ಯಾವ ರೀತಿ ಮಾಡ್ತಾ ಹೋಗ್ತಿರೋ ಅದೇ ರೀತಿಯಾಗಿ ನೀವು ಈ ಬಿಲ್ಲನ್ನು ಕೂಡ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇದಿಷ್ಟು ನಾವು K2ನಲ್ಲಿ ಹೇಗೆ ಇನ್ಕಮ್ ಟ್ಯಾಕ್ಸ್ ಕಟಾವಣೆ ಮಾಡೋದು, TDS ಕಟಾವಣೆ ಮಾಡೋದು ಅನ್ನೋವಂಥದ್ದನ್ನು ಇರುತ್ತೆ. ಕಟಾವಣೆ ಮಾಡಿದ ಅಮೌಂಟನ್ನು ಬಿಟ್ಟು ಉಳಿದಿದ್ದ ಅಮೌಂಟು ನೀವು ಯಾವ ಶಾಪಿಗೆ ಹಾಕ್ತಾ ಇರ್ತೀರೋ ಅವರಿಗೆ ಹೋಗುತ್ತೆ. ಸೊ ರೆಸಿಪಿಯೆಂಟ್ ಅವರಿಗೆ ಹೋಗುತ್ತೆ. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಸೊ ಇದನ್ನು ಬಂದುಬಿಟ್ಟು ನೀವು ಗ್ರಾಸ್ ಅಮೌಂಟಿಗೆ 2% ಹಾಕ್ಕೋಬೇಕಾಗುತ್ತೆ, ಮತ್ತೊಮ್ಮೆ ಗಮನದಲ್ಲಿರಲಿ. ಸೊ ಇದಿಷ್ಟೆಲ್ಲ ಆದಮೇಲೆ ನಮಗೆ ಸೂಪರಿಂಟೆಂಡೆಂಟ್ ಲಾಗಿನ್ನಲ್ಲಿ ಇರೋವಂಥದ್ದನ್ನು ನೀವು ಖಾತ್ರಿಪಡಿಸ್ಕೋಬೇಕಾಗತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.